ಕೆಲವೊಮ್ಮೆ ಕೆಲವು ವಿಷಯಗಳ ಬಗ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿದ್ರೂ ಇಲ್ಲ ಇಳಿದು ನೋಡೇ ಬಿಡೋಣ ಅನ್ನೋಷ್ಟು ಧೈರ್ಯ ಬಂದ್ಬಿಡತ್ತೆ. ಸೊ ಅಂಥ ಪ್ರಯತ್ನಗಳ ಲೀಸ್ಟ್ಗೆ ಈ ಸಿನಿಮಾ ಕೂಡ ಸೇರ್ಕೊಂಡಿದೆ. ವಾರಿಸು. ಇದು ವಂಶಿ ಪೈಡಿಪಲ್ಲಿ ಅವರು ಡೈರೆಕ್ಟ್ ಮಾಡಿ ದಳಪತಿ ವಿಜಯ್, ರಶ್ಮಿಕಾ ಮಂದಣ್ಣ ಮುಂತಾದವರು ಆಕ್ಟ್ ಮಾಡಿರುವಂಥ ಸಿನಿಮಾ. ಕಥೆ ವಿಚಾರಕ್ಕೆ ಬಂದರೆ ಏನಂತ ಹೇಳಿ, ಒಂದು 4-5 ಫಿಲ್ಮ್ನ ರೆಫರೆನ್ಸ್ ಆಗಿ ತಗೊಂಡು ಡೈರೆಕ್ಟರ್ ಅವರು ದೊಡ್ಡಣ್ಣ ಮಾಡಿದ ದಿವದೋಪನ್ನ ನೀಟಾಗಿ ಬಡಿಸಿದ್ದಾರೆ. ಆಸ್ ಯೂಶುವಲ್ ಒಂದು ಜಾಯಿಂಟ್ ಫ್ಯಾಮಿಲಿ. ಅಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನಿಗೆ 3 ಜನ ಮಕ್ಕಳು, ಅವರಲ್ಲೊಬ್ಬ ನಮ್ಮ ಹೀರೋ ವಿಜಯ್. ಸೊ ಈ ಮೈನಿಂಗ್ ಬಿಸ್ನೆಸ್ ಅಲ್ಲಾಗೋ ಏರುಪೇರು, ಅಲ್ಲಿರೋ ಚಾಲೆಂಜಸ್ ಡೇ ಬೈ ಡೇ ಜಾಸ್ತಿ ಆದ ಹಾಗೆ, ಇನ್ನೊಂದು ಕಡೆ ಫ್ಯಾಮಿಲಿ ಒಳಗೇನೆ ಬರುವಂತ ಸಮಸ್ಯೆಗಳು. ಸೊ ಇದನ್ನೆಲ್ಲ ನಮ್ಮ ಹೀರೋ ಸಾಲ್ವ್ ಮಾಡ್ತಾನ. ಹಾಗೆ ಟ್ರ್ಯಾಕ್ ತಪ್ಪೋಗ್ತಿರೋ ಬಿಸ್ನೆಸ್ ನ ಮೇಲ್ ತರ್ತಾನ. ಇವನ್ ಸರಿ ಮಾಡಿದ್ರು ಅವ್ನು ಹೋದಂತ ಪಾತ್ ಹೇಗಿತ್ತು, ಕೊನೆಯಲ್ಲಿ ಏನೇನಾಯ್ತು ಅನ್ನೋದೇ ಇಡೀ ಸಿನಿಮಾ. ಇನ್ಫ್ಯಾಕ್ಟ್ ಈಗ ಹೇಳಿದ್ರಲ್ಲಿ ಸ್ಪಾಯ್ಲರ್ ಆಗೋ ಯಾವ ತರದ ಸೆಗ್ಮೆಂಟ್ ಕೂಡ ಇಲ್ಲಿಲ್ಲ, ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅಂಡ್ ಫಿಲ್ಮ್ ನಾ ರೋಸ್ಟ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತ ನನಗಿಲ್ಲ. ಬಟ್ ನೋಡಿರೋದನ್ನೇ ಮತ್ತೆ ಮತ್ತೆ ಪ್ರೆಸೆಂಟ್ ಮಾಡ್ತಿದ್ದಾರಲ್ಲ ಅನ್ನೋ ಬೇಜಾರಿಗೆ ನನ್ನ ಸ್ಟೇಟ್ಮೆಂಟ್ಸ್ ಹೀಗಿದೆ. ಇದರ ಫಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ವಿಜಯ್ ಹಿಮ್ಸೆಲ್ಫ್. ಬಿಕಾಸ್ ಯಾವುದೇ ಸಿನಿಮಾ ಆದ್ರೂ ಆ ಕಥೆಗೆ ಹೀರೋ ಪಾಸಿಟಿವೇ ಆಗಿರ್ತಾನೆ. ಅಂಡ್ ಇಲ್ಲಿ ಅದರ ಎಫೆಕ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಇನಿಷಿಯಲ್ ಟೈಟಲ್ ಕಾರ್ಡ್ ಬೀಳೋದ್ರಿಂದ ಹಿಡಿದು ಕ್ಲೈಮ್ಯಾಕ್ಸ್ ಸೆಗ್ಮೆಂಟ್ ವರ್ಗೂ ವಿಜಯ್ ಅವರದ್ದೇ ಆರ್ಭಟ. ಲಿಟ್ರಲಿ ಒನ್ ಮ್ಯಾನ್ ಶೋ ಅನ್ಬೋದು. ಆ ಸ್ಟೈಲ್, ಸ್ವ್ಯಾಗ್, ಡೈಲಾಗ್ ಡೆಲಿವರಿಗೆ ಅಂತಾನೆ ವಿಜಯ್ ಅವರಿಗೆ ಸಪರೇಟ್ ಫ್ಯಾನ್ ಬೇಸೇ ಇದೆ. ಸೊ ಅಂತ ಪ್ರೇಕ್ಷಕರಿಗೆ ಈ ಪಾತ್ರ ಡೆಫಿನೆಟ್ಲಿ ಇಷ್ಟ ಆಗತ್ತೆ. ಈವನ್ ಈ ಕಥೆಯಲ್ಲಿ ಬೇರೆ ಪಾತ್ರಗಳಿಗೆ ಅಷ್ಟೊಂದು ಕನ್ವೀನಿಯಂಟ್ ಫಿನಿಶಿಂಗ್ ಸಿಕ್ಕಿಲ್ಲ. ಬಟ್ ವಿಜಯ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಕ್ಯಾರೆಕ್ಟರ್ ಆರ್ಕ್ ಮೇಲೆ ಡೈರೆಕ್ಟರ್ ವಂಶಿ ಅವರು ತುಂಬಾ ಚೆನ್ನಾಗಿ ಕಾಳಜಿ ವಹಿಸಿದ್ದಾರೆ. ಸ್ಪೆಸಿಫಿಕಲಿ ಇಂಟ್ರೊಡಕ್ಷನ್ ಅಂಡ್ ಇಂಟರ್ವಲ್ ಬ್ಯಾಂಕ್ ರುಟೀನ್ ಆಗಿ ಕಂಡು ಬಂದ್ರು, ಆ ಪೋರ್ಷನ್ಸ್ ಟೋಟಲಿ ವಿಜಯ್ ಅವರನ್ನ ತಲೆಲಿಟ್ಕೊಂಡೆ ಮಾಡ್ದಾಗಿತ್ತು. ಇನ್ನ ಇವುಗಳ ಜೊತೆ ಆನ್ ದ ಫ್ಲೋ ಬರುವಂತ ಕಾಮಿಡಿ ಸಿಚುವೇಶನ್ಸ್, ಹ್ಯೂಮರ್ ಎಕ್ಸಲೆಂಟ್ ಆಗಿತ್ತು. ಅಂಡ್ ಆ ಸೀಕ್ವೆನ್ಸ್ ನಲ್ಲೂ ಕೂಡ ವಿಜಯ್ ಅವರದ್ದೇ ಅಪರ್ ಹ್ಯಾಂಡ್. ನಂಬರ್ 2, ಸ್ಕ್ರೀನ್ ಪ್ಲೇ. ಮೊದಲೇ ಹೇಳ್ದ ಹಾಗೆ ಕಥೆಯಲ್ಲಿ ಹೊಸತನ ಇರಲಿಲ್ಲ. ಬಟ್ ತಗೊಂಡಿರೋ ಸ್ಟೋರಿನ, ಅಲ್ಲಿದ್ದ ಕೋರ್ ಎಮೋಷನ್ಸ್ ನ ಹಾಳಾಗದೇ ಇರೋ ಹಾಗೆ ಎಲ್ಲದಕ್ಕೂ ಬೇಕಾಗಿರೋಷ್ಟು ಟೈಮ್ ಅನ್ನ ಕೊಟ್ಟಿದ್ದಾರೆ. ಇನ್ನ ಫ್ಯಾಮಿಲಿ ಡ್ರಾಮಾ, ಎಮೋಷನ್ಸ್ ಗಳ ಜೊತೆ ಬಿಸ್ನೆಸ್ ಚಾಲೆಂಜಸ್, ಅಲ್ಲಿ ಬಂದು ಹೋಗೋ ಸೀನ್ಗಳನ್ನ ಸಖತ್ತಾಗೆ ಬ್ಯಾಲೆನ್ಸ್ ಮಾಡಿದ್ದಾರೆ. ನಂಬರ್ 3, ಮೇಕಿಂಗ್. ಎಂಟೈರ್ ಸಿನಿಮಾದಲ್ಲಿ ನೀವು ನೋಡುವಂತ ಸೆಟ್ಗಳು, ಪರ್ಟಿಕ್ಯುಲರ್ ಲೊಕೇಶನ್ಸ್ ಅಲ್ಲಿ ಬಳಸಿರೋ ಪ್ರಾಪರ್ಟೀಸ್ ತುಂಬಾ ರಿಚ್ ಆಗಿದ್ವು. ಎಸ್ಪೆಷಲಿ ರಂಜಿತಾ ಸಾಂಗ್ ಮೇಕಿಂಗ್ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಗಳ ಕಡೆ ಬಂದ್ರೆ, ನಂಬರ್ 1, ರೂಟೀನ್ ಸ್ಟೋರಿ. ಕಂಪ್ಲೀಟ್ 2 ಗಂಟೆ 50 ನಿಮಿಷದ ಸಿನಿಮಾದಲ್ಲಿ ಎಳೆದಿರುವಂಥ ಕಥೆ ಆಲ್ರೆಡಿ ಸಾಕಷ್ಟು ಫಿಲ್ಮ್ಗಳಲ್ಲಿ ನೋಡಿರುವಂಥದ್ದೇ. ಇವನ್ ಅದರ ಟ್ರೀಟ್ಮೆಂಟ್ ಹಾಗೆ ನರೇಷನ್ನಲ್ಲೂ ಹೊಸ ವಿಷಯ ಕಾಣಲಿಲ್ಲ. ಇನ್ಫ್ಯಾಕ್ಟ್ ಟ್ರೈಲರ್ ನೋಡಿದಾಗಲೇ ತೆಲುಗು ಸಿನಿಮಾಗಳ ರೆಫರೆನ್ಸ್ ತಗೊಂಡಿದ್ದಾರೆ ಅನ್ನೋ ಫೀಲ್ ಇತ್ತು. ಆ್ಯಂಡ್ ಮೂವಿ ಇದ್ದದ್ದು ಕೂಡ ಹಾಗೇನೆ. ನಂಬರ್ 2, ಕ್ಯಾರೆಕ್ಟರ್ಸ್. ಇಲ್ಲಿ ವಿಜಯ್ ಅವ್ರನ್ನ ಬಿಟ್ಟರೆ ಬೇರೆ ಯಾವ ಪಾತ್ರಕ್ಕೂ ಒಂದು ಪರ್ಪಸ್ ಅನ್ನೋದೇ ಇಲ್ಲ. ಇವನ್ ಅವ್ರು ಬಂದಿದ್ದು ಯಾಕೆ, ಅವ್ರ ಡೆಸ್ಟಿನಿ ಏನು ಅಂತಾನೂ ಕ್ಲಿಯರ್ ಆಗಿ ತೋರಿಸಿಲ್ಲ. ಪರ್ಟಿಕ್ಯುಲರ್ಲಿ ರಶ್ಮಿಕಾ ಮಂದಣ್ಣ, ಐ ಡೋಂಟ್ ನೋ ಇನ್ನೂ ಎಷ್ಟು ದಿನ ಇಂಥ ಸೇಫ್ ಗೇಮ್ ಮಾಡ್ಕೊಂಡಿರ್ತಾರೆ ಅಂತ. ಸಿನಿಮಾದಲ್ಲಿ ಇವ್ರನ್ನ ಕ್ಯಾಸ್ಟ್ ಮಾಡಿರೋದಕ್ಕೂ ಉದ್ದೇಶ ಇಲ್ಲ. ಹಾಗೆ ಅವರಿಗೆ ಅಂತ ಒಂದಷ್ಟು ಸ್ಕ್ರೀನ್ ಸ್ಪೇಸ್ ಕೂಡ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಒಬ್ಬ ಸ್ಟಾರ್ನ ಸಿನಿಮಾ ಅಂದಾಗ ಅಲ್ಲಿ ಫೀಮೇಲ್ ಕ್ಯಾರೆಕ್ಟರ್ಗೆ ಮಹತ್ವ ಕೊಡ್ದಿರೋ ಫಾರ್ಮುಲಾಗಳು ಕಾಮನ್ನೇ ಅನ್ಕೊಂಡ್ರು. ಈ ಮಟ್ಟಿಗೆ ಇದ್ದಿದ್ದು ಡೆಫಿನೆಟ್ಲಿ ಇಷ್ಟ ಆಗಲಿಲ್ಲ. ಇದನ್ನ ಬಿಟ್ರೆ ಮ್ಯೂಸಿಕ್ ಇಂಟರ್ವಲ್ ಪೋರ್ಷನ್ಸ್ ಅಲ್ಲಿ ವರ್ಕ್ ಆಯ್ತು. ಅದನ್ನ ಬಿಟ್ರೆ ಥಮನ್ ಅವರು ಫೇಲ್ ಆದ್ರು ಅಂತಾನೆ ಹೇಳ್ತೀನಿ. ಸೊ ಟೋಟಲ್ ಆಗಿ ಇಟ್ಸ್ ಅ ವಾಚಬಲ್ ಫಿಲ್ಮ್. ಹಬ್ಬಕ್ಕೆ ರಜಾ ಇದೆ, ಥಿಯೇಟರ್ಗಳಿಗೆ ಫ್ಯಾಮಿಲಿ ಜೊತೆ ಹೋಗಿ ನಮ್ಮ ಹೀರೋ ಸಿನಿಮಾನ ನೋಡೋಣ ಅಂತಿದ್ರೆ ಖಂಡಿತ ನೋಡಿ, ಎಂಜಾಯ್ ಮಾಡ್ತೀರಾ ಅಂತಾನೆ ಹೇಳ್ತೀನಿ. ಬಟ್ ಗೊತ್ತಿರೋ ಕಥೆನೆ ಎಷ್ಟು ಸಲ ಲಾಜಿಕ್ ಇಲ್ಲದೆ ನೋಡ್ಲಿ ಅನ್ನೋರು ಬೇರೆ ಏನಾದ್ರೂ ಚೂಸ್ ಮಾಡಿದ್ರೆ ಒಳ್ಳೇದು. ಇನ್ನು ಘಟಾನುಘಟಿಗಳ ಮಧ್ಯೆ ನಮ್ಮ ಕನ್ನಡ ಸಿನಿಮಾ ಕೂಡ ಈ ವಾರ ರಿಲೀಸ್ ಆಗಿದೆ. ಖಂಡಿತ ಅದನ್ನು ರಿವ್ಯೂ ಮಾಡ್ತೀನಿ. ಸೈನಿಂಗ್ ಆಫ್, ಲಿಖಿತ್.